ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಕೃತಿ ಬುಡ್ಬೆಟ್ಟು. ಮೊದಲನೇದಾಗಿ ಎಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ನವರಾತ್ರಿಯ ವಿಶೇಷ ಸಂಚಿಕೆಯಲ್ಲಿ ನಾವು ಈ ದಿನ ವಿಶೇಷ ವ್ಯಕ್ತಿಯನ್ನ ಪರಿಚಯಿಸ್ಲಿಕ್ಕಿದ್ದೇವೆ. ಪರಿಚಯ ಮಾಡ್ಬೇಕಂತ ಇಲ್ಲ, ಅವರ ಪರಿಚಯ ಎಲ್ರಿಗೂ ಇದೆ. ಸಣ್ಣ ವಯಸ್ಸಿನಲ್ಲಿ ಎಲ್ರೂ ಕೂಡ ಶಾಲೆಯ ಹಾದಿಯನ್ನ ಹಿಡಿದ್ರೆ, ಇವರು ಶಾಲೆಯ ಹಾದಿಯ ಜೊತೆಗೆ ಸಾಧನೆಯ ಹಾದಿಯನ್ನ ಹಿಡಿದವರು ಇವರು. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಯೋಗದ ಹೆಸರನ್ನ ಹೇಳಿದ ಕೂಡಲೇ ತಟ್ಟನೆ ಎಲ್ಲರ ತಲೆಗೆ ಬರುವಂಥದ್ದು ನಮ್ಮ ತನುಶ್ರೀ ಪಿತ್ರೋಡಿ ಅವರು. ಇವರ ಇನ್ನೊಂದು ವಿಶೇಷ ಸಾಧನೆ ಇದೆ. ಆ ಸಾಧನೆಯ ಮುಂಚಿತವಾಗಿ ಅವರನ್ನ ನಾವು ನಮ್ಮ ಈ ಒಂದು ವಾಹಿನಿಯ ಮುಖಾಂತರ ನಿಮ್ಗೆ ಪರಿಚಯಿಸ್ಲಿಕ್ಕಿದ್ದೇವೆ. ತನುಶ್ರೀ ಪಿತ್ರೋಡಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ನಮಸ್ತೆ. ನನ್ನ ಮೊದಲ ಪ್ರಶ್ನೆ ಏನಂದ್ರೆ, ಈಗ ನೋಡಿ, ಯೋಗ ಅನ್ನೋದು, ಯೋಗದ ವಿಚಾರ ಬಂದಾಗ ನಮ್ಮ ಸಣ್ಣ ವಯಸ್ಸಿನಲ್ಲಿ ಗೊತ್ತಿರುವುದಿಲ್ಲ. ಸೊ ನೀವು ಯಾಕೆ ಯೋಗವನ್ನ ಆರಿಸಿಕೊಂಡ್ರಿ? ಬೇರೆಯವರ ಹತ್ರ ಕೇಳಿದ ಆರೋಗ್ಯದ ಹಿತವಾಗಿ ನಾನು ಯೋಗವನ್ನ ಆರಿಸಿಕೊಂಡೆ ಅಂತ ಹೇಳ್ತಾರೆ. ನೀವು ಯಾತಕ್ಕಾಗಿ ಯೋಗವನ್ನ ಚೂಸ್ ಮಾಡ್ಕೊಂಡು? ನಾನು ಅಂದ್ರೆ ಸಣ್ಣ ವರ್ಷ 3 ವರ್ಷ ಇರುವಾಗಲೇ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ. ಅಂದ್ರೆ ಮುದ್ದು ಕೃಷ್ಣ ಸ್ಪರ್ಧೆಲೆಲ್ಲ ಹೋಗ್ತಿದ್ದೆ. ಮತ್ತೆ 5 ವರ್ಷ ಇರ್ಬೇಕಾದ್ರೆ ಭರತನಾಟ್ಯ ಕ್ಲಾಸಿಗೆ ಜಾಯಿನ್ ಆದೆ. ಅದಾದ್ಮೇಲೆ ಅಂದ್ರೆ ಡ್ಯಾನ್ಸ್ ಅಲ್ಲಿ ಸ್ಟಂಟ್ ಎಲ್ಲ ಮಾಡ್ತೆ, ಅಂದ್ರೆ ಯೋಗದ್ದು ಕೆಲವು ಅದೆಲ್ಲ ಮಾಡ್ತಿದ್ದೆ. ಅದಾದ್ಮೇಲೆ ನಂಗೆ ಖುಷಿ ಅಕ್ಕ ಅಂತ ಮೈಸೂರಿನ ಅವರು ಯೋಗಾಸನದಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ನಾವು ನೋಡಿದ್ವಿ ಪೇಪರ್ ಅಲ್ಲಿ. ಅವರು ಎಂತ ಮಾಡಿದ್ದಾರೆ ಅದನ್ನು ನಾನು ಕೂಡ ಡ್ಯಾನ್ಸ್ ಅಲ್ಲಿ ಮಾಡ್ತಿದ್ದೆ. ಹಾಗೆ ನಾನು ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡಿದೆ. ಅದ ನಂತರ ಪ್ರಾಕ್ಟೀಸ್ ಮಾಡಿ ಮಾಡಿ ಅವರ ರೆಕಾರ್ಡ್ ಅನ್ನು ನಾನು ಬ್ರೇಕ್ ಮಾಡಿ ಫಸ್ಟ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೆ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್. ಅದಾದ್ಮೇಲೆ ಯೋಗದ್ದು ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅಂದ್ರೆ ಬೇರೆ ಬೇರೆ ಯೋಗದೆಲ್ಲ ವಿಡಿಯೋ ನೋಡಿ ನಾನು ಕೂಡ ಮಾಡ್ಬೇಕಂತ ಅನಿಸ್ತು. ಹಾಗೆ ಮನೆಯಲ್ಲೇ ನಂಗೆ ಅಮ್ಮ ಅಂದ್ರೆ ಸಹಕಾರ ಮಾಡ್ತಿದ್ರು, ಆಸನ ಮಾಡ್ಲಿಕ್ಕೆಲ್ಲ ಹಿಡಿತಿದ್ರು. ಅದಾದ್ಮೇಲೆ ನನ್ಗೆ ಯೋಗದ ಮೇಲೆ ಫುಲ್ ಇಂಟ್ರೆಸ್ಟ್ ಬಂತು. ಬೇರೆ ಬೇರೆ ವಿಡಿಯೋಸ್ ನೋಡಿ ಎಲ್ಲ ಕಲಿತಿದ್ದೆ ಮನೆಯಲ್ಲಿ. ಮತ್ತೆ ಗುರುಗಳ ಮುಖಾಂತರ ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಯಾವ್ದಾದ್ರು ಒಂದು ವಿಚಾರ ಅಂದ್ರೆ, ನಾವು ಜನಗಳಿಗೆ ರೀಚ್ ಆಗ್ಬೇಕಾದ್ರೆ ಯಾವ್ದಾದ್ರು ಒಂದು ವಿಚಾರ ಜನಗಳಿಗೆ ತುಂಬಾನೇ ಇಷ್ಟ ಆಗಿರ್ಬೇಕು. ಸೊ ನಿಮ್ಮದು ಯೋಗಾಸನದಲ್ಲಿ ಯಾವ ವಿಚಾರ ಜನಗಳ ಮನಸ್ಸಿಗೆ ಮುಟ್ಟಿದೆ ಅಂತ? ಅಂದ್ರೆ ನಾನು ಮೊದಲು ವರ್ಲ್ಡ್ ರೆಕಾರ್ಡ್ ಎಲ್ಲ ಮಾಡ್ತಿದ್ದೆ. ಈಗ ಒಟ್ಟಿಗೆ 9 ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಮತ್ತೆ ವಿಶೇಷವಾಗಿ ನಾವು ತನು ಯೋಗ ಭೂಮಿ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ನಂಗೆ 2019ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಯೋಗ ರತ್ನ ಪ್ರಶಸ್ತಿ ಸಿಕ್ಕಿತ್ತು. ಅದನ್ನು ಸ್ವೀಕರಿಸಿದ ನಂತರ ಅಂದ್ರೆ ಯೋಗ ಪ್ರಚಾರ ಮಾಡುವ ನಿಟ್ಟಿನಲ್ಲಿ, ಅಂದ್ರೆ ನಾನು ಯೋಗ ಮಾಡ್ತೆ, ಬೇರೆಯವರು ಕೂಡ ನನ್ನಾಗೆ ಮಾಡಬೇಕು ಅಥವಾ ಪ್ರಚಾರ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ತನು ಯೋಗ ಭೂಮಿ ಕಾರ್ಯಕ್ರಮ ಅಂತ ಇದನ್ನು ನಾಗರಾಜ್ ವರ್ಕಾಡಿ ಅವರು ನಿರ್ದೇಶನ ಮಾಡಿದ್ದಾರೆ, ರಚಿಸಿ. ಇದರಲ್ಲಿ ಮೊದಲಿಗೆ 10 ನಿಮಿಷಗಳ ಕಾಲ ಯೋಗ ನೃತ್ಯ ಮತ್ತು ನಾನೇ ಹಾಡಿರುವಂತ ಒಂದು ಭಾವಗೀತೆ, ಮತ್ತೆ ತನು ಯೋಗ ಭೂಮಿ ಎನ್ನುವಂತಹ ನಮ್ಮ ದೇಶದ ಸಂಸ್ಕೃತಿ, ಸಂಸ್ಕಾರ ಮತ್ತು ಯೋಧರ ಬಗ್ಗೆ ಇರುವಂತಹ ಒಂದು ನೃತ್ಯ ರೂಪಕ. ಇದನ್ನು ನಾನು ಈಗಾಗಲೇ 137 ವಿದ್ಯಾಸಂಸ್ಥೆಯಲ್ಲಿ ಕಾರ್ಯಕ್ರಮ ಮಾಡಿದ್ದೇನೆ. 45,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಾರೆ. ಅಂದ್ರೆ ಎಲ್ಲ ಶಾಲೆಗೆ ಹೋಗಿ ನಾವು ಉಚಿತವಾಗಿ ಯೋಗಾಸನದ ಬಗ್ಗೆ ಹಾಗೂ ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ಒಂದು ಪ್ರಚಾರ ಮಾಡುವಂತ ಸಣ್ಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಸೊ ಮತ್ತೊಂದು ವಿಚಾರವನ್ನ ಹೇಳ್ಬೇಕಾದ್ರೆ, ನೀವು ಏನನ್ನ ಹೇಳ್ತೀರಾ ನಿಮ್ಮ ಒಂದು ಜನರೇಷನ್ ಒಂದು ನಿಮ್ಮ ಫ್ರೆಂಡ್ಸಿಗೆ ಯೋಗದ ಬಗ್ಗೆ ಏನೇ ಒಂದು ಮೋಟಿವ್ ಮಾಡ್ತೀರಾ ಅಂತ? ಅಂದ್ರೆ ಯೋಗಾಸನ ಮಾಡುವುದರಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ, ಓದ್ಲಿಕ್ಕಾಗ್ಲಿ ಎಲ್ಲದ ಕೂಡ. ಅಂದ್ರೆ ಯೋಗಾಸನ ಮಾಡುವುದರಿಂದ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ. ಮತ್ತೆ ಕಲಿಕೆಯಲ್ಲಿ ಕೂಡ ನಾವು ಏಕಾಗ್ರತೆಯನ್ನೆಲ್ಲ ಹೆಚ್ಚಿಸ್ಬೋದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಂದ್ರೆ ಅಟ್ಲೀಸ್ಟ್ ಆರೋಗ್ಯಕ್ಕೋಸ್ಕರ ಆದ್ರೂ ಯೋಗಾಸನ ಮಾಡ್ಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ವಿಚಾರವನ್ನ ಹೇಳ್ಬೇಕು. ಈಗ ಯೋಗ ಅಂದಾಕ್ಷಣ ನಮ್ಗೆ ಕಾನ್ಸೆಪ್ಟ್ ಬರುವಂತದ್ದು ಆರೋಗ್ಯದ ವಿಚಾರದ ಬಗ್ಗೆ. ಆರೋಗ್ಯ ಸರಿಯಾಗ್ಬೇಕಾದ್ರೆ ಯೋಗವನ್ನ ದಿನನಿತ್ಯ ಮಾಡ್ಬೇಕು ಅಂತ ಹೇಳ್ತಾರೆ. ನಿಮ್ಮ ವಿಚಾರದಲ್ಲಿ ಯೋಗದಿಂದ ಏನಾದ್ರೂ ಆರೋಗ್ಯಕ್ಕೆ ಒಳ್ಳೆ ಹಿತವಾದದ್ದು ಏನಾದ್ರೂ ಇತ್ತಾ? ಹೌದು, ಅಂದ್ರೆ ನಾನು ಯೋಗ ಮಾಡುವುದರಿಂದ ನನ್ನ ಆರೋಗ್ಯ ಉತ್ತಮ ಆಗಿದೆ. ಅಂದ್ರೆ ಸಣ್ಣ ಏಜ್ ಇಂದ ಕೂಡ ನಾನು ಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಹಾಗಾಗಿ ನಂಗೆ ಅನುಭವ ಆಗಿದೆ, ನಾನು ಯೋಗಾಸನ ಮಾಡುವುದರಿಂದ ನನ್ನ ಆರೋಗ್ಯ ತುಂಬಾ ಉತ್ತಮವಾಗಿದೆ ಅಂತ. ಸೊ ಇದೀಗ ನನ್ನ ಒಂದು ಮನದಲ್ಲಿ ಮೂಡುವಂತಹ ಪ್ರಶ್ನೆ ಏನಂದ್ರೆ, ಸೊ ನೀವು ವರ್ಲ್ಡ್ ರೆಕಾರ್ಡ್ ಅದ್ರ ಜೊತೆಗೆ ಗಿನ್ನಿಸ್ ರೆಕಾರ್ಡ್ ದಾಖಲೆಯನ್ನ ಮಾಡಿದೀರಾ. ಸೊ ನಾವೆಲ್ಲ ಎಣಿಸ್ಕೊಂಡಿದ್ವಿ ಅಂದ್ರೆ ವರ್ಲ್ಡ್ ರೆಕಾರ್ಡ್ ಗಿನ್ನಿಸ್ ರೆಕಾರ್ಡ್ ಎರಡು ಒಂದೇ ಅಂತ. ಸೊ ನೀವು ಹೇಳಿ, ಈ ವರ್ಲ್ಡ್ ರೆಕಾರ್ಡ್ ಮತ್ತೆ ಗಿನ್ನಿಸ್ ರೆಕಾರ್ಡ್ ಇದರ ನಡುವಿನ ವ್ಯತ್ಯಾಸ ಹೇಗೆ, ಅದರ ಒಂದು ರೀತಿ ನಿಯಮಗಳು ಹೇಗಿರ್ತದಂತ? ಅಂದ್ರೆ ನಾನು ಈಗಾಗಲೇ ಯೋಗಾಸನದ ಮೂಲಕ 2 ಬಾರಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು, ಮತ್ತೆ 6 ಬಾರಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಮತ್ತೆ ಭರತನಾಟ್ಯದ ಮೂಲಕ 1 ಬಾರಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅದು ವಿಶ್ವದಲ್ಲಿ ನಂಬರ್ 1 ವರ್ಲ್ಡ್ ರೆಕಾರ್ಡ್. ಅದು ಮಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟು. ಅಂದ್ರೆ ಅವರು ಅಷ್ಟು ಸುಲಭದಲ್ಲಿ ಕೂಡ ಅಪ್ರೂವ್ ಮಾಡುದಿಲ್ಲ.
ಅದು ಮಾಡ್ಬೇಕಾದ್ರೆ ಅದ್ರ ಖರ್ಚು ವೆಚ್ಚ ಕೂಡ ತುಂಬಾ ಜಾಸ್ತಿ ಇದೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕಾದ್ರೆ ನಾನು ಪ್ರಥಮ ಬಾರಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೆ. ಅದಾದ್ಮೇಲೆ ಅವರಿಗೆ ಅಂದ್ರೆ ಇಟಲಿ ದೇಶದ ರೋಮ್ ನಗರದವರು ಅಲ್ಲಿಯ ಕಂಪನಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕಂಪನಿ ಅಂದ್ರೆ ವರ್ಲ್ಡ್ ಅಲ್ಲಿ ಬೆಸ್ಟ್ ವರ್ಲ್ಡ್ ರೆಕಾರ್ಡ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದವರನ್ನ ಇಟಲಿಗೆ ಕರ್ಸಿ ನಂಗೆ ಅಲ್ಲಿ ಗಿನ್ನಿಸ್ ದಾಖಲೆಯ ಸಾಧಕರೊಂದಿಗೆ ಸೇರಿ ನಾನು ಯೋಗಾಸನವನ್ನ ಮಾಡಿದ್ದೆ. ಅಂದ್ರೆ ನಾ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ರಿಂದ ಅಂದ್ರೆ ವರ್ಲ್ಡ್ ಅಲ್ಲಿ ಬೆಸ್ಟ್ ಚಾಯ್ಸ್ ಮಾಡಿ ಅವ್ರು ಕರ್ಸಿದ್ದು, ಅದೊಂದು ತುಂಬಾ ಹೆಮ್ಮೆಯ ವಿಚಾರ ನಂಗೆ. ಅದಾದ್ಮೇಲೆ ಅಂದ್ರೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕಾದ್ರೆ ಅಷ್ಟು ಖರ್ಚು ವೆಚ್ಚ ಇಲ್ಲ. ಅಂದ್ರೆ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಷ್ಟು ವ್ಯಾಲ್ಯೂ ಇಲ್ಲ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್. ಅಂದ್ರೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕಾದ್ರೂ ತುಂಬಾ ಕಷ್ಟ ಇದೆ. ಅಂದ್ರೆ ಅವರು ಅದನ್ನ ಅಪ್ರೂವ್ ಮಾಡುದಿಲ್ಲ. ನಾನು ಈಗ ಇನ್ನು ಏನ್ ಮಾಡ್ಬೇಕು ವರ್ಲ್ಡ್ ರೆಕಾರ್ಡ್, ಅದು ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಹಾಕಿದ್ವಿ, ಆದ್ರೆ ಅವ್ರು ಅದನ್ನು ಅಪ್ರೂವ್ ಮಾಡ್ಲಿಲ್ಲ. ಆದ್ರಿಂದ ನಾವೀಗ ಇದನ್ನು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡ್ತಿರೋದು. ಮತ್ತೆ ಗಿನ್ನಿಸ್ಗೆ ಮತ್ತೆ ಗೋಲ್ಡನ್ಗೆ ತುಂಬಾ ವ್ಯತ್ಯಾಸ ಇದೆ. ಸೊ ಇದುವರೆಗೂ ನಿಮ್ಮ ವಯಸ್ಸೇನು ದೊಡ್ಡ ವಯಸ್ಸಲ್ಲ, ತುಂಬಾ ಸಣ್ಣ ವಯಸ್ಸಿನವರು, ಆದ್ರೂ ಕೂಡ ಇಷ್ಟರ ತನಕ 9 ಬಾರಿ ನೀವು ದಾಖಲೆಗಳನ್ನ ಮಾಡಿದ್ದೀರಾ. ಮತ್ತೊಂದು ವಿಶೇಷ ಏನಂದ್ರೆ, ಯಾರು ಕೂಡ ನಾವು ಬೇರೆಯವರನ್ನು ನೋಡಿ ದಾಖಲೆಯನ್ನ ಮುರಿತಾರೆ, ಆದ್ರೆ ನಿಮ್ಮ ವಿಚಾರದಲ್ಲಿ ವಿಶೇಷ, ನಿಮ್ಮ ದಾಖಲೆಯನ್ನು ನೀವೇ ಮುರಿತಾ ಇದ್ದೀರಾ. ಸೊ ಆ ಕಾನ್ಸೆಪ್ಟ್ ಹೇಗೆ ತಲೆಯಲ್ಲಿ ಬಂತು? ಸೊ ನಾನು ಈ ಒಂದು ಸಮಯಗಳ ಕಾಲ ಯೋಗಾಸನ ಮಾಡಿದ್ದೇನೆ, ಇದಕ್ಕಿಂತ ಮುರಿಬೇಕು ಅನ್ನೋ ಯೋಚನೆ ಹೇಗೆ ಬಂತು? ಅಂದ್ರೆ ನಾನೀಗ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ 45 ನಿಮಿಷಗಳಲ್ಲಿ 245 ಆಸನಗಳನ್ನು ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಅದೀಗ ನನ್ನ ಹೆಸರಲ್ಲಿ ಉಂಟು. ನಾವು ಅಂದ್ರೆ ಯೋಗಾಸನವನ್ನು ಪ್ರಚಾರ ಮಾಡುವ ನಿಟ್ಟಿನಲ್ಲಿ, ಅಂದ್ರೆ ಈಗ ನಾವು ವಿದೇಶದಲ್ಲಿ ಪ್ರಚಾರ ಮಾಡ್ಬೇಕಂತ ನಾವು ಅಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಅಂದ್ರೆ ಅದು ಪ್ರಚಾರ ಆಗ್ಬೇಕಂತ ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಮಾಡ್ಬೇಕಂತಿದ್ದದ್ದು. ಸೊ ಅದಕ್ಕೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು. 1 ಗಂಟೆಯಲ್ಲಿ 300 ಆಸನ ಮಾಡುದು. ಮತ್ತೆ ಗಿನ್ನಿಸಿಗೆ ಹಾಕಿದಾಗ ಅವ್ರು ಅಪ್ರೂವ್ ಮಾಡ್ಲಿಲ್ಲ, ಹಾಗೆ ನಾನು ಪ್ರಾಕ್ಟೀಸ್ ಮಾಡಿದ್ದೆ, ಅದನ್ನು ನಿಲ್ಲಿಸಬಾರ್ದು. ಮತ್ತೆ ಯೋಗ ಪ್ರಚಾರ ಕೂಡ ಮಾಡ್ಬೇಕು ಅನ್ನುವ ನಿಟ್ಟಿನಲ್ಲಿ ನನ್ನ ವಿಶ್ವ ದಾಖಲೆಯನ್ನು ನಾನೇ ಮುರಿದು 1 ಗಂಟೆಯಲ್ಲಿ 300 ಮಾಡ್ಬೇಕಂತ ಪ್ರಯತ್ನ ಮಾಡ್ತಿದ್ದೇನೆ. ಸೊ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ನಿಮ್ಮ ತಲೆಯಲ್ಲಿ ಬರ್ಬೇಕಾದ್ರೆ ಅಂದ್ರೆ ಯಾರಾದ್ರೂ ಪ್ರೇರಣೆ ಆಗಿದ್ರ? ಫಸ್ಟ್ ಅದೇ ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕಾದ್ರೆ ಅವರು ಖುಷಿ ಅಕ್ಕ ಅಂತ, ಅವರದ್ದೇ ನೋಡಿ ನಾನು ಅವರದ್ದು ಬ್ರೇಕ್ ಮಾಡಿದ್ದು ರೆಕಾರ್ಡ್. ಅದಾದ್ಮೇಲೆ ಯೋಗ ಗುರುಗಳಾದ ರಾಜೇಂದ್ರ ಚಕ್ಕೇರ ಅಂತ, ಅವರಿಗೆ ನಾವು ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ನಾನು ಗೌರವಿಸ್ಲಿಕ್ಕೆ ಹೋಗಿದ್ವಿ. ಅವಾಗ ನಮ್ಗೆ ಅವರು ಹೇಳಿದ್ರು, ಅಂದ್ರೆ ನೀವು ಈಗ ಇಷ್ಟು ಎಲ್ಲ ವರ್ಲ್ಡ್ ರೆಕಾರ್ಡ್ ಎಲ್ಲ ಮಾಡಿದ್ದೀರಿ, ಬೇರೆಯವರಿಗೋಸ್ಕರ ಏನ್ ಮಾಡಿದ್ದೀರಿ ಅಂತ, ಅಂದ್ರೆ ಇನ್ನೇನಾದ್ರು ಬೇರೆಯವರಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಅವರು ಪ್ರೇರಣೆ ನೀಡಿದ್ರು. ಆ ನಿಟ್ಟಿನಲ್ಲಿ ನಾವು ಅದಾದ್ರ ನಂತರ ಅದೇ ತನುಯೋಗ ಭೂಮಿ ಎನ್ನುವಂತ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಗೆ ಅಂದ್ರೆ ಬೇರೆಯವರದೆಲ್ಲ ವಿಡಿಯೋಸ್ ಎಲ್ಲ ನೋಡಿ ನಾನು ಕಲ್ತದ್ದು. ಓಕೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಉಡುಪಿ ಗಿನ್ನಿಸ್ ರೆಕಾರ್ಡ್ಗೆ ತುಂಬಾನೇ ಹೆಸರು ಬರ್ತಾ ಇದೆ. ಅದರಲ್ಲಿ ಕೂಡ ನಿಮ್ಮ ಹೆಸರು ಈಗ ಮುಂಚಿತವಾಗಿ ಬರ್ತಾ ಇದೆ. 9 ದಾಖಲೆಗಳನ್ನ ಮಾಡಿ 10ನೇ ದಾಖಲೆಗೆ ಕಾಲಿಡ್ತಾ ಇದ್ದೀರಾ. ಸೊ ಅದರ ಪೂರ್ವ ತಯಾರಿಗಳು ಹೇಗಿದೆ ಅಂತ? ನಮ್ಗೆ ಮೊದಲಿಂದ ಕೂಡ ಒಂದು ಆಸೆ ಇತ್ತು, ವಿದೇಶದಲ್ಲಿ ಯೋಗಾಸನವನ್ನು ಮಾಡಬೇಕು, ಅಲ್ಲಿ ಪ್ರಚಾರ ಮಾಡಬೇಕು ಅಂತ. ಅದಕ್ಕೆ ಬೆಹರಿನ್ನ ಕನ್ನಡ ಸಂಘದವರು ನಮ್ಗೆ ಸಹಕಾರ ನೀಡ್ತಿದ್ದಾರೆ. ನಾವೀಗ ಅವರ ಮುಖಾಂತರ ನಾವು ಬೆಹರಿನ್ನಲ್ಲಿ ನಾಳ್ದು ಅಕ್ಟೋಬರ್ 24ಕ್ಕೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡ್ತಿದ್ದೇವೆ. ಇದರ ಮುಖ್ಯ ಉದ್ದೇಶ ನಾವು ಯೋಗಾಸನವನ್ನ ಪ್ರಚಾರ ಮಾಡುವುದು, ಅದರ ಜೊತೆಗೆ ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡುದು. ಅಂದ್ರೆ ಮುಖ್ಯ ಉದ್ದೇಶ ಯೋಗಾಸನ ಪ್ರಚಾರ ಆಗ್ಬೇಕಂತ. ಆ ನಿಟ್ಟಿನಲ್ಲಿ 1 ಗಂಟೆಯಲ್ಲಿ 300 ಆಸನ ಮಾಡ್ತಾ ಇದ್ದೇನೆ. ಈಗ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದೇನೆ. ಈಗ ಮತ್ತೊಂದು ಬರ್ತದೆ, ಈಗ ನಾವು ದಾಖಲೆಗಳನ್ನ ಮಾಡ್ಲಿಕ್ಕೆ ಹೋಗುವಾಗ ಕೆಲವೊಂದು ನಮ್ಗೆ ಆಗನೆ ಹೇಳಿದಾಗೆ ರೂಲ್ಸ್ ಇರ್ತಾರೆ. ಈ 10ನೇ ದಾಖಲೆ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಯಾವ ರೀತಿ ಎಲ್ಲ ರೂಲ್ಸ್ ಇದೆ ನಿಮ್ಗೆ ಅಂತ? ಇದು ಅಂದ್ರೆ 1 ಗಂಟೆಯಲ್ಲಿ ಹೈಯೆಸ್ಟ್ ಯೋಗಾಸನ, ಅಂದ್ರೆ ಎಷ್ಟು ನಂಬರ್ ಅಂತ ಇಲ್ಲ, ಒಟ್ಟು ಹೈಯೆಸ್ಟ್ ಯೋಗಾಸನ ಮಾಡ್ಲಿಕ್ಕೆ 1 ಗಂಟೆ ಕಾನ್ಸೆಪ್ಟ್. ನಮ್ಗೆ ಅಂದ್ರೆ ಆಸನ ಹುಡುಕುದೇ ಕಷ್ಟ. ಅಂದ್ರೆ ಈಗ ನಂಗೆ ಹುಡುಕಿ 300 ಆಸನ ಸಿಕ್ಕಿದೆ. ಅಂದ್ರೆ ಆಸನದ ಹೆಸರು ಜೊತೆಗೆ ಮಾಡ್ಬೇಕು, ಹಾಗೆ ಆಸನ ಸಿಕ್ಕುದಿಲ್ಲ. ಪುಸ್ತಕದಲ್ಲಿ ಬೇರೆ ಬೇರೆ ಇದ್ರಲ್ಲೆಲ್ಲ ಹುಡುಕಿದೆ, ಈಗ ನಂಗೆ 300 ಆಸನ ಸಿಕ್ಕಿತ್ತು, ಆದ್ರಿಂದ 300 ಆಸನ ಮಾಡ್ತಿದ್ದೇನೆ. ಮತ್ತೊಂದು ಕಾನ್ಸೆಪ್ಟ್ ಉಂಟು, ಅದು 6 ಗಂಟೆಯಲ್ಲಿ, ಅಂದ್ರೆ 6 ಗಂಟೆಯಲ್ಲಿ ಹೈಯೆಸ್ಟ್ ಯೋಗಾಸನ ಮಾಡುದು. ಅದನ್ನ ಮಾಡ್ಬೋದು, ಆದ್ರೆ ಅಷ್ಟು ಆಸನ ಸಿಗುದಿಲ್ಲ. ಆ ನಿಟ್ಟಿನಲ್ಲಿ ನಾವು ಇದೇ ಕಾನ್ಸೆಪ್ಟ್ 1 ಗಂಟೆಯಲ್ಲಿ ಹೈಯೆಸ್ಟ್ ಯೋಗಾಸನ ಮಾಡುದನ್ನು ಚಾಯ್ಸ್ ಮಾಡಿ. ನೀವು ಇಷ್ಟೆಲ್ಲ ಒಂದು ಸಾಧನೆ ಮಾಡ್ಬೇಕಾದ್ರೆ ಸೊ ಶಾಲೆಯ ಜೊತೆಗೆ ಇದನ್ನೆರಡನ್ನ ಒಳ್ಳೆ ಮಾಡಿ ಮ್ಯಾನೇಜ್ ಮಾಡ್ತಾ ಹೋಗ್ಬೇಕು. ಹೇಗೆ ನಿಮ್ಮ ಸ್ಕೂಲಿಂದ ಕಾಲೇಜಿಂದ ಸಪೋರ್ಟ್ ಎಲ್ಲ ಇದೆ ಅಂತ? ನಮ್ದು ಕಾಲೇಜ್ ಸೈನ್ಸ್ ಸಿಲಿ, ನಾನು ಸಣ್ಣದ್ರಿಂದ ಕೂಡ ಅಲ್ಲೇ ವಿದ್ಯಾಭ್ಯಾಸ ಮಾಡ್ತಿದ್ದದ್ದು. ನಮ್ದು ಸ್ಕೂಲಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ, ನಮ್ದು ಸಿಸ್ಟರ್ನವರು ಅವರೆಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ನಂದು ಒಂದು 6-7 ಬಾರಿ ವರ್ಲ್ಡ್ ರೆಕಾರ್ಡ್ ನಾನು ನಮ್ಮ ಸೈನ್ಸ್ ಸಿಲಿಯ ಗ್ರೌಂಡ್ ಅಲ್ಲಿ ಹಾಲ್ ಅಲ್ಲೇ ಮಾಡಿದ್ದು.
ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ನಾವು ಏನೇ ಸಾಧನೆ ಮಾಡ್ಲಿಕ್ಕೆ ಹೋದಾಗ ವಿದ್ಯಾರ್ಥಿಗಳ ಜೀವನದಲ್ಲಿ ಕೆಲವೊಂದ್ಸತಿ ಹೀಗೆ ಬರ್ತದೆ, ಎಜುಕೇಶನ್ ಫಸ್ಟ್, ಏನಿದ್ರು ಮಾಡುದು ಮತ್ತೆ ಮಾಡುವಂತ. ಆದ್ರೆ ಟೀಚರ್ಸ್ನವರ ಸಪೋರ್ಟ್ ಎಲ್ಲ ಬಂದ್ರೆ ಅದು ತುಂಬಾನೇ ಖುಷಿ ಅಂತ ಹೇಳ್ಬೋದು. ಹೇಗೆ ನಿಮ್ಮ ಒಂದು ಯಾವುದೇ ಒಂದು ಸಾಧನೆ ಮಾಡ್ಬೇಕಾದ್ರೆ ತಂದೆ ತಾಯಿಯ ಸಪೋರ್ಟ್ ತುಂಬಾನೇ ಮುಖ್ಯ ಆಗಿರ್ತದೆ. ಹೇಗೆ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಹೇಗೆ ಪ್ರೇರಣೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಸಪೋರ್ಟ್ ಇದೆ ಅಂತ? ಅವ್ರು ನನ್ಗೆ ಫುಲ್ ಸಪೋರ್ಟ್ ಇದ್ದಾರೆ. ಅಂದ್ರೆ ನಾನು ಸಣ್ಣದಿರುವಾಗ್ಲೇ ಕೂಡ ನನ್ನೊಂದು ಪ್ರೋಗ್ರಾಮ್ ಕರ್ಕೊಂಡು ಹೋಗೋದಾಗ್ಲಿ ಎಲ್ಲ ಕಡೆ ಇಬ್ರು ಕೂಡ ನನ್ನ ಜೊತೆ ಬರ್ತಾ ಇದ್ರು. ಮತ್ತೆ ಯೋಗಾಸನ ಮಾಡುವಾಗ ಕೂಡ ನಂಗೆ ಅಮ್ಮ ಹಿಡಿತಿದ್ರು. ಅಪ್ಪ ಪ್ರೋಗ್ರಾಮ್ ಎಲ್ಲ ಕರ್ಕೊಂಡು ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ನಾನು ಈಗ ಸಹ ನಾನು ಎಲ್ಲಿ ಪ್ರೋಗ್ರಾಮ್ ಹೋದ್ರು ಕೂಡ ನನ್ನ ಜೊತೆ ಬರ್ತಾರೆ. ಆಗದಿದ್ರೆ ಅಪ್ಪ ಅಥವಾ ಅಮ್ಮ ಒಬ್ರಾದ್ರೂ ನನ್ನ ಜೊತೆ ಬರ್ತಾರೆ, ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ, ಇಷ್ಟೆಲ್ಲ ಸಾಧನೆಯ ಬಗ್ಗೆ ಮಾತನಾಡಿದ ನೀವು, ಸೊ ಏನ್ ಕೇಳ್ತಾ ಇದ್ದೇನೆ ಅಂದ್ರೆ, ಈ ಒಂದು ಸ್ಟ್ರಗಲ್ ಅಂದ್ರೆ ಇಷ್ಟು ಮಾಡಿದವರ ಹಿಂದೆ ಸ್ಟ್ರಗಲ್ ಅಂತೂ ತುಂಬಾನೇ ಇರ್ತದೆ. ನೀವ್ ಏನೆಲ್ಲ ಸ್ಟ್ರಗಲ್ ಪಟ್ಟಿದ್ದೀರಾ ಅಂತ? ಹಾಗೆಂತ ಇಲ್ಲ, ಅಂದ್ರೆ ಕೆಲವೊಮ್ಮೆ ಇದು ಕಷ್ಟ ಆಗ್ತದೆ ಅಂದ್ರೆ ಹೇಳ್ತಾರೆ, ಆದ್ರೂ ಕೂಡ ಅಷ್ಟು ಗೊತ್ತಾಗ್ಲಿಲ್ಲ. ಸಾಧನೆ ಮಾಡ್ತಾ ಸಪೋರ್ಟ್ ಮಾಡುವವರು ತುಂಬಾ ಇದ್ದಾರೆ. ನಿಮ್ಮ ಒಂದು ಯೋಗಾಸನದಲ್ಲಿ ಫ್ಲೆಕ್ಸಿಬಿಲಿಟಿ ಆದಂತ ಯೋಗ, ಸೊ ರಬ್ಬರ್ ರೀತಿ ನಾವು ಯಾವತ್ತೂ ಅರೇನ್ ತೂಲೆ ಮಾರ ರಬ್ಬರ್ದ ಲಕ್ಕ ಬೆಂಡಾಪರ ಆ ತರ ಎಲ್ಲ ಮಾತುಗಳು ಬರ್ತದೆ. ಸೊ ಆ ಒಂದು ಯೋಗಾಸನ ಮೊದಲ ಬಾರಿಗೆ ಪ್ರಯತ್ನ ಪಟ್ಟಾಗ ಕಷ್ಟ ಆಗ್ಲಿಲ್ವಾ ಅಂತ? ಅಂದ್ರೆ ನಾನು 3 ವರ್ಷ ಇರುವಾಗಲೇ ಕೆಲವು ಈಗ ಚಕ್ರಾಸನ ಮಾಡ್ಬೇಕಾದ್ರೆ ನಂಗೆ ಬೆಂಡಿಂಗ್ ಬರ್ತಾ ಇತ್ತು. ಅಂದ್ರೆ ಈಗ ಸ್ಟಂಟ್ ಮಾಡ್ಬೇಕಾದ್ರೂ ನಂಗೆ ಬಾಡಿ ಬೆಂಡ್ ಆಗ್ತಿತ್ತು. ನನ್ನ ಲೆಕ್ಕದಲ್ಲಿ ನಂಗೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಅಂದ್ರೆ ನಾನು ಮತ್ತೆ ಸಣ್ಣದ್ರಿಂದ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾನು ಡೈಲಿ ಪ್ರಾಕ್ಟೀಸ್ ಮಾಡಿ ನನ್ನ ಬಾಡಿ ಹೀಗೆ ಆದದ ಅಂತ ಹೇಳಿ. ಸಣ್ಣ ವಯಸ್ಸು ಹೇಳಿದ್ರಿ, ಯಾವ ವಯಸ್ಸಿನಿಂದ ಯೋಗಾಸನವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ನಾನು ಅಂದ್ರೆ ಯೋಗಾಸನ ಅಂತ ಒಂದು 7 ವರ್ಷದ ನಂತರ, ಅದೇ ವರ್ಲ್ಡ್ ರೆಕಾರ್ಡ್ ಆದ್ಮೇಲೆ ಅದೇ ಕೆಲವು ಚಕ್ರಾಸನ ಹೀಗೆ ಡ್ಯಾನ್ಸ್ ಅಲ್ಲೆಲ್ಲ ಮಾಡ್ಬೇಕಾದ್ರೆ ಮಾಡ್ತಿದ್ದೆ. ಚಕ್ರಾಸನ ಬೆಂಡಿಂಗ್ ಮಾಡುವಂತದ್ದು, ಅದು ಸ್ಟಂಟಿಗೋಸ್ಕರ ನಾನು ಬೆಂಡಿಂಗ್ ಮಾಡ್ತಿದ್ದೆ. ಅದು ನಾನು 3 ವರ್ಷ ಇರುವಾಗ ಸ್ಟಾರ್ಟ್ ಮಾಡಿದ್ದು. ಯೋಗಾಸನ ಅಂತ ಕಲೀಲಿಕ್ಕೆ 7 ವರ್ಷದ ನಂತರ ಸ್ಟಾರ್ಟ್ ಮಾಡಿದ್ದು. ಇದೀಗ ನಿಮ್ಮ ಹತ್ರ ವಿದ್ಯಾರ್ಥಿಗಳು ಅಂದ್ರೆ ನೀವು ಗುರುಗಳಾಗಿ ಯಾರಿಗಾದ್ರೂ ಟೀಚ್ ಮಾಡಿದ್ದುಂಟಾ ಯೋಗಾಸನವನ್ನ? ಹಾಗೆ ನಾನು ಮಾಡ್ತಿಲ್ಲ, ಅಂದ್ರೆ ನಾನೇ ಕಲೀಲಿಕ್ಕೆ ತುಂಬಾ ಇದೆ ಯೋಗಾಸನದಲ್ಲಿ. ಆದ್ರೆ ನಾನಾಗಿ ಈಗ ಟೀಚ್ ಮಾಡ್ತಿಲ್ಲ. ಕೆಲವೊಮ್ಮೆ 1-2-3 ಸಮ್ಮರ್ ಕ್ಯಾಂಪ್ ಅಲ್ಲೆಲ್ಲ ಕರೆದಿದ್ರು ಜಸ್ಟ್ ಯೋಗಾಸನ ಎಲ್ಲ ಹೇಳಿಕೊಡ್ಲಿಕ್ಕೆ, ಹಾಗೆ ಹೋಗಿದ್ದೇನೆ. ಮತ್ತೆ ನಾನಾಗಿ ಕಲಿಸ್ತಾ ಇಲ್ಲ ಈಗ. ಇಲ್ಲ. ಓಕೆ, ಈಗ ನೋಡಿ, ನೀವು ಒಂದು ನಾನು ಹೇಳಿದ ಹಾಗೇನೆ ಉಡುಪಿಯಲ್ಲಿ ಯೋಗ ಪಟು ಯಾರಂತ ಕೇಳಿದ್ರೆ ತನುಷ್ ಪಿತ್ರೋಡಿ ಅವರ ಹೆಸರು ಮೊದಲು ಬಂದೇ ಬರ್ತದೆ. ಸೊ ನೀವು ಒಂದು ವಿದ್ಯಾರ್ಥಿಯಾಗಿ ಸಾಮಾನ್ಯವಾಗಿ ಶಾಲೆಯಲ್ಲಿ ಇರುವಾಗ ಯಾವ ರೀತಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಟ್ರೀಟ್ ಮಾಡ್ತಾರಂತ ನಿಮ್ಮನ್ನ? ಅದೇ ಅವ್ರಿಗೆ ಖುಷಿ ಆಗ್ತದೆ. ಅವ್ರು ಹೇಳ್ತಾರೆ ನಮ್ಗೆ ಪ್ರೌಡ್ ಅಂತೆಲ್ಲ ಹೇಳ್ತಾರೆ. ತುಂಬಾ ಖುಷಿ ಆಗ್ತದೆ. ಈಗ ನಾವು ಪ್ರೋಗ್ರಾಮ್ಗಂತ ಬೇರೆ ಪ್ರೋಗ್ರಾಮ್ಗೆಲ್ಲ ಹೋಗಿದಾಗ ಕೂಡ ನೀವು ತನುಷಕಲ್ಲ ಹಾಗೆಲ್ಲ ಹೇಳಿ, ಅಂದ್ರೆ ಕೆಲವು ಅವರಿಗೆ ಸ್ಕೂಲಿಗೆಲ್ಲ ಹೋಗಿದ್ವಾಗ ನಮ್ದು ಸ್ಕೂಲಿಗೆ ಬಂದಿದ್ರಲ್ಲ ಅಂತೆಲ್ಲ ಹಾಗೆ ಹೇಳಿ ಖುಷಿ ಆಗ್ತದೆ ನಂಗೆ. ಮತ್ತೊಂದು ವಿಚಾರ ನೋಡಿದೆ, ನೀವು ಕಲ್ತಂತಹ ಕಾಲೇಜಿನಲ್ಲಿ ನೀವೇ ಗೆಸ್ಟ್ ಆಗಿ ಹೋದಂತ ಒಂದು ಸಂದರ್ಭ ಇತ್ತು. ಹೌದು, ಅದು ಅಂದ್ರೆ ಲಾಸ್ಟ್ ಇಯರ್ ನಂಗೆ SCFI ನ್ಯಾಷನಲ್ ಅಲ್ಲಿ ಸಿಲ್ವರ್ ಮೆಡಲ್ ಆಗಿತ್ತು. ಅಂದ್ರೆ ಅದು ಸರ್ಕಾರದಿಂದ ಕಾಂಪಿಟೇಷನ್ ಆದದ್ದು. ನಂಗೆ ಅಂದ್ರೆ ನಾವು ಕರ್ನಾಟಕದಿಂದ 7-8 ಜನ ಹೋಗಿದ್ವಿ. ನಂಗೆ ಮಾತ್ರ ಸಿಲ್ವರ್ ಮೆಡಲ್ ಆಗಿದೆ. ಅವಾಗ ನನ್ಗೆ ನಮ್ಮ ಕಾಲೇಜಿನಲ್ಲಿ ನನ್ಗೆ ಅದೇ ಸನ್ಮಾನ ಮಾಡಿದ್ರು. ಅವಾಗ ನನ್ಗೆ ಎಷ್ಟಾಗಿ ಹೋಗಿದ್ದೆ. ಅದರ ಜೊತೆಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿದೆ. ಸೊ ನಿಮ್ಮ ಬಂದಂತಹ ಪ್ರಶಸ್ತಿಗಳ ಬಗ್ಗೆ ಹೇಳಿ ನೋಡು, ಪ್ರಶಸ್ತಿ ಸನ್ಮಾನಗಳು ಅದರ ಬಗ್ಗೆ ಎಲ್ಲ. ನಂಗೆ ಮುಖ್ಯವಾಗಿ ಅಂದ್ರೆ 2019ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೊಡ ಮಾಡಿದಂತ ಮೊದಲನೇ ಯೋಗರತ್ನ ಪ್ರಶಸ್ತಿ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ನನಗೆ ನೀಡಿ ಆಶೀರ್ವದಿಸಿದ್ದಾರೆ. ಅದಾದ್ಮೇಲೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ 2020ನೇ ಸಾಲಿನ. ಅದಾದ್ಮೇಲೆ ಚಿತ್ರದುರ್ಗದ ಮುರುಘಾ ಮಠದಿಂದ ಭರಮಣ್ಣ ನಾಯಕ ಶೌರ್ಯ ಪ್ರಶಸ್ತಿ. ಅದೇ ಮತ್ತೆ ವಿಶೇಷವಾಗಿ ನಾವು ಇಟಲಿ ದೇಶದ ರೋಮ್ ನಗರದಲ್ಲಿ ಗಿನ್ನಿಸ್ ದಾಖಲೆಯ ಸಾಧಕರೊಂದಿಗೆ ಸೇರಿಕೊಂಡು ಯೋಗಾಸನ ಮಾಡಿದ್ದು ಅದೊಂದು. ಹೀಗೆ ಕೆಲವು ಪ್ರಶಸ್ತಿ ಎಲ್ಲ ಸಿಕ್ಕಿದೆ. ಅಂದ್ರೆ ಒಟ್ಟಿಗೆ 262 ಸಂಘ ಸಂಸ್ಥೆಗಳಿಂದ ನಂಗೆ ಸನ್ಮಾನ ಆಗಿದೆ. ಹಾಗೆ 625 ವೇದಿಕೆಯಲ್ಲಿ ಯೋಗ ಮತ್ತೆ ಭರತನಾಟ್ಯ ನೃತ್ಯ ಕಾರ್ಯಕ್ರಮ ನೀಡಿದ್ದೇನೆ. ನೀವು ಯೋಗಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾರೆ ಅಂದ್ರೆ, ಹೆಸರನ್ನೇ ಮನೆಯಲ್ಲಿ ಯೋಗಶ್ರೀ ಅಂತ ಮನೆಗೆ ಹೆಸರನ್ನ ಇಟ್ಟಿದ್ದೀರಾ, ಅಷ್ಟು ಯೋಗಕ್ಕೆ ಮಹತ್ವವನ್ನ ಕೊಡ್ತೀರಾ. ಸೊ ಭಾರತ ದೇಶ ಅಂದಾಕ್ಷಣ ಸೊ ನಮ್ಮ ಒಂದು ಯೋಗದ ದಿನವನ್ನೇ ವಿಶೇಷವಾಗಿ ಆಚರಿಸ್ತಾರೆ. ಯೋಗ ಅಂದಾಕ್ಷಣ ತಕ್ಷಣ ನೆನಪಾಗೋದು ನಮ್ಮ ಭಾರತ ದೇಶ ಅಂತ ಹೇಳ್ಬೋದು. ಸೊ ಅದಕ್ಕೆ ನೀವು ನಿಮ್ಮ ಈ ಒಂದು ಸಣ್ಣ ವಯಸ್ಸಿನಲ್ಲಿ ಬಹಳಷ್ಟು ಮಹತ್ವವನ್ನ ಕೊಡ್ತಾ ಇದ್ದೀರಾ. ಮತ್ತೊಂದು ಪ್ರಶ್ನೆ, ಈಗ ಒಂದು ಯೋಗದ ಸಾಧನೆಯಲ್ಲಿ ಹೋಗ್ತಾ ಇರುವಾಗ ನಮ್ಮ ಒಬ್ಬರಿಂದ ಸಾಧ್ಯ ಆದ್ರೂ ಕೂಡ ನಮ್ಮ ಬೆನ್ನ ಹಿಂದೆ ತುಂಬಾನೇ ಜನ ಇರ್ತಾರೆ. ಸೊ ನೀವು ಯೋಗ ಮಾಡುವ ಮೂಲಕ ಸಾಧಕಿ ಆಗಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ಯಾರನ್ನಾದ್ರೂ ನೆನಪಿಸಿಕೊಳ್ಳುದಾದ್ರೆ ಯಾರನ್ನೆಲ್ಲ ನೆನಪಿಸಿಕೊಳ್ತೀರಾ?
ನಾನು ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾನು ಫಸ್ಟ್ ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕಂದ್ರೂ ಕೂಡ ಅವರು ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ನ ಅಧ್ಯಕ್ಷರಾಗಿದ್ದವರು ಮಲ್ಲೇಶ್ ಅಂತ ಅವ್ರು ಹೇಳಿ, ಅವರು ನನಗೆ ಫಸ್ಟ್ ಇಂದ ಕೂಡ ಎಲ್ಲ ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕಾದ್ರೆ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ನಾವು ಆನ್ಲೈನ್ ಮುಖಾಂತರ. ಅವರು ಸಿ ಆಗಿದ್ರು. ಅವ್ರು ನಂದು ಒಟ್ಟು 6 ವರ್ಲ್ಡ್ ರೆಕಾರ್ಡ್ ಮಾಡಿದಾಗ ಕೂಡ ಅವರೇ ಅಪ್ಲಿಕೇಶನ್ ಹಾಕಿ ತುಂಬಾ ಸಪೋರ್ಟ್ ಮಾಡಿದ್ರು. ಅಂದ್ರೆ ಜಡ್ಜ್ನವ್ರ ಹತ್ರ ಮಾತಾಡೋದಾಗ್ಲಿ, ಅಂದ್ರೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅವ್ರು ಬರ್ತಾರೆ, ಅವ್ರ ಜೊತೆ ಮಾತಾಡೋದಾಗ್ಲಿ, ಮತ್ತೆ ಅಪ್ಲಿಕೇಶನ್ ಹಾಕುದಾದ್ರಿ, ಅದ್ರ ಎಲ್ಲ ಮಾಡುದು ಅವರೇ ಮಾಡ್ತಿದ್ರು. ಆದ್ರೆ ಅವ್ರೀಗ ಇಲ್ಲ. ಅವರನ್ನು ನಾನು ತುಂಬಾ ನೆನಪಿಸ್ಕೊಳ್ತಾ ಇದ್ದೇನೆ. ಅಂದ್ರೆ ಅವರಿದ್ರೆ ಈಗ ಎಲ್ಲ ವರ್ಲ್ಡ್ ರೆಕಾರ್ಡ್ ಸಂದರ್ಭದಲ್ಲೆಲ್ಲ ಅವರೇ ಅಪ್ಲಿಕೇಶನ್ ಹಾಕ್ತಿದ್ರು, ತುಂಬಾ ಹೆಲ್ಪ್ ಮಾಡಿದ್ರು. ಅವರನ್ನೀಗ ನೆನಪಿಸ್ತಾ ಇದ್ದೇನೆ. ಸೊ ಅದರ ಜೊತೆಗೆ ಇನ್ನು ದಾಖಲೆ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಮತ್ತೊಂದು ಬಾರಿ ಕೇಳ್ತಾ ಇದ್ದೇನೆ. ಸೊ ಈ ಒಂದು ದಾಖಲೆಯ ಹಿಂದೆ, ನಿಮ್ಮ ಬೆನ್ನ ಹಿಂದೆ ಯಾರೆಲ್ಲ ಇದ್ದಾರೆ, ಹೇಗೆ ಎಲ್ಲ ತಯಾರಿ ನಡೀತಾ ಇದೆ? ಅದೇ ಬೆಹರಿನ ಕನ್ನಡ ಸಂಘದಲ್ಲಿ ಈಗ ನಾವು ವರ್ಲ್ಡ್ ರೆಕಾರ್ಡ್ ಮಾಡ್ಲಿಕ್ಕಿರೋದು. ಅದ್ರ ಅಧ್ಯಕ್ಷರು ಅಜಿತ್ ಬಂಗೇರ್ ಅಂತ ಹೇಳಿ, ಅವರು ನಮ್ಗೆ ಸಂಪೂರ್ಣ ಸಹಕಾರ ನೀಡ್ತಿದ್ದಾರೆ. ಅದ್ರ ಜೊತೆಗೆ ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು, ಮತ್ತೆ ಜಯಕರ್ ಶೆಟ್ಟಿ ಇಂದ್ರಾಳಿ ಸರ್ ಅವರು, ಮತ್ತೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಮೈಸೂರಿದ ಅಧ್ಯಕ್ಷರಾದ ಸಿ ರಮೇಶ್ ಅವರು, ಮತ್ತೆ ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಪಿತ್ರೋಡಿ, ಎಲ್ಲರೂ ಕೂಡ ನಂಗೆ ಮೊದಲಿಂದ ಕೂಡ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಈಗಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾಳ್ದು ವರ್ಲ್ಡ್ ರೆಕಾರ್ಡ್. ಈಗ 9 ದಾಖಲೆಗಳನ್ನ ಮಾಡಿದ್ದೀರಾ ನೀವು, ಮತ್ತೊಂದು 10ನೇ ದಾಖಲೆ ಮಾಡ್ಲಿಕ್ಕೆ ನೀವೇ ಯೋಚನೆ ಮಾಡಿದ, ಅಲ್ಲ ಬೇರೆಯವರು ಯಾರಾದ್ರೂ ಇಷ್ಟುವರೆಗೆ ಮಾಡಿದ್ಯಾ, ಇದು ನಿನ್ನ ದಾಖಲೆಯನ್ನ ನೀನೇ ಮುರಿ ಅಂತ ಏನಾದ್ರು ಪ್ರೇರಣೆ ಕೊಟ್ರ ಅಂತ? ಅದೇ ವಿದೇಶದಲ್ಲಿ ಎಲ್ಲಾದ್ರೂ ಮಾಡ್ಬೇಕು ಅಂತ ಎನಿಸುವಾಗ ಅವರು ಪ್ರಶಂಸಾ ಇದ್ರ ತಂಡದವರು ನಮ್ಗೆ ಮಾತಾಡ್ಸಿ ಕೊಟ್ಟದ್ದು ಕನ್ನಡ ಸಂಘದಕ್ಕೆ. ಅಜಿತ್ ಬಂಗೇರ್ ಅವರ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟದ್ದು. ಹಾಗೆ ನಾವು ಅವ್ರ ಮುಖಾಂತರ ವರ್ಲ್ಡ್ ರೆಕಾರ್ಡ್ ಮಾಡ್ತೀವಿ. ಈಗ ಈ ಸಂದರ್ಭದಲ್ಲಿ ನಾನು ಇಂಥವರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅನ್ನೋದಾದ್ರೆ ಯಾರಿಗೆಲ್ಲ ಹೇಳ್ತೀರಾ? ಮೊದಲೇದಾಗಿ ನಂಗೆ ಅಪ್ಪ ಅಮ್ಮ, ಮತ್ತೆ ಯೋಗ ಗುರುಗಳು ಸುದರ್ಶನ್ ಕಾರ್ಕಳ ಮತ್ತೆ ಹರಿರಾಜ್ ಕಿನ್ನಿಗೋಳಿ ಅಂತ ಹೇಳಿ, ಹಾಗೆ ನನ್ನ ಭರತನಾಟ್ಯ ಗುರುಗಳು ರಾಮಕೃಷ್ಣ ಕೊಡನ್ಸೈ ಅವರು, ಹಾಗೆ ನಂಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಕೂಡ, ನನ್ನ ಶಾಲೆಗಾಗಿ ಒಂದು ಸಪೋರ್ಟರ್ಸ್ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನೀವು ಇಷ್ಟೆಲ್ಲ ಸಾಧನೆ ಮಾಡ್ಬೇಕಾದ್ರೆ ಮಾಧ್ಯಮ ಮಿತ್ರರು ತುಂಬಾನೇ ನಿಮ್ಗೆ ಆಗ್ಬೇಕು, ಯಾಕಂದ್ರೆ ಜನಗಳಿಗೆ ಒಂದು ತಲುಪಬೇಕಾದ್ರೆ ಮಾಧ್ಯಮ ಮಿತ್ರರು ಬೇಕಾಗ್ತದೆ. ಸೊ ನೀವು ಮಾಧ್ಯಮ ಮಿತ್ರರ ಬಗ್ಗೆ ಏನ್ ಹೇಳ್ತೀರಾ? ನಮ್ಗೆ ಸ್ಪೋರ್ಟ್ಸ್ ಕನ್ನಡ ಚಾನಲ್ನವರು, ಅಂದ್ರೆ ನಾನು 2ನೇ ವರ್ಲ್ಡ್ ರೆಕಾರ್ಡ್ ಮಾಡಿದ್ರಿಂದ ಕೂಡ ನಂಗೆ ಕಂಟಿನ್ಯೂ ಆಗಿ ನಂದು ವಿಡಿಯೋಸ್ ಆಗ್ಲಿ ವರ್ಲ್ಡ್ ರೆಕಾರ್ಡ್ ಅದಾಗ್ಲಿ ಎಲ್ಲ ಪ್ರಚಾರ ಮಾಡ್ತಾ ಬರ್ತಾ ಇದ್ದಾರೆ. ಮತ್ತೆ ಇವತ್ತು ಕೂಡ ನನ್ನನ್ನು ಇಂಟರ್ವ್ಯೂ ಮಾಡಿದ್ದೀರಿ, ಹಾಗೂ ನನ್ನ ಸಾಧನೆಯ ಬಗ್ಗೆ ಈಗ ಪ್ರಚಾರ ಮಾಡ್ಲಿಕ್ಕಿದ್ದೀರಿ ಚಾನೆಲ್ ನಲ್ಲಿ. ನಿಮ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಕಡೆಯದಾಗಿ ಯೋಗದ ಮಹತ್ವದ ಬಗ್ಗೆ ಏನ್ ಹೇಳ್ತೀರಾ ವೀಕ್ಷಕರಿಗೆ? ಅಂದ್ರೆ ಯೋಗ ಮಾಡುವುದರಿಂದ ನಮ್ಮ ಆರೋಗ್ಯ ಉತ್ತಮವಾಗುತ್ತದೆ. ಆ ನಿಟ್ಟಿನಲ್ಲಿ ಯೋಗಾಸನವನ್ನು ಮಾಡ್ಬೇಕು. ನಾನು ಯೋಗಾಸನವನ್ನು ಆಯ್ಕೆ ಮಾಡಿ ಅದರಲ್ಲಿ ಸಾಧನೆ ಮಾಡಿದ್ದೇನೆ. ಹಾಗೆ ನೀವು ಕೂಡ ಯೋಗಾಸನ ಅಲ್ಲದಿದ್ರೆ ನಿಮ್ಗೆ ಇಷ್ಟವಾದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸಾಧನೆ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ತುಂಬಾನೇ ಖುಷಿ ಆಯ್ತು ನಿಮ್ ಜೊತೆಗೆ ಮಾತನಾಡಿ. ಹಾಗೆ ಈ ನಿಮ್ಮ ಮುಂದಿನ ರೆಕಾರ್ಡಿಗೆ ಆಲ್ ದ ಬೆಸ್ಟ್. ನಮ್ಮ ಉಡುಪಿಯ ಹೆಸರನ್ನ ಉತ್ತರೋತ್ತರ ಅಭಿವೃದ್ಧಿ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನವರಾತ್ರಿಯ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ನಮ್ಮ ಉಡುಪಿಯ ವಿಶೇಷ ಸಾಧಕಿ ಯೋಗರತ್ನ ಪ್ರಶಸ್ತಿ ಪುರಸ್ಕೃತರು ನಮ್ಮ ತನುಶ್ರೀ ಪಿತ್ರೋಡಿ ಅವರು ನಮ್ಮ ಜೊತೆಗೆ ಇದ್ರು. ಅವರ ಯೋಗದ ಸಾಧನೆ ಹಾಗೆ ಮುಂದೆ ಮಾಡ್ಲಿಕ್ಕಿರುವಂತಹ ದಾಖಲೆಯ ಬಗ್ಗೆ ನಮ್ಮ ಜೊತೆಗೆ ಅವರ ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡ್ರು. ಮತ್ತೊಮ್ಮೆ ನಮ್ಮ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ನ ಪರವಾಗಿ ಹಾಗೆ ವೀಕ್ಷಕರ ಪರವಾಗಿ ಅವರಿಗೆ ಧನ್ಯವಾದಗಳು ಹಾಗೆ ಅಭಿನಂದನೆಗಳನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಸಿಗುವ. ಅಲ್ಲಿವರೆಗೂ ಧನ್ಯವಾದ.